ಆಡಳಿತ ಕೇಳಿದೆ. ಖಾಸಗಿಯವರು ಚುನಾವಣೆ ಗಾಸಿಗಾಗಿ ಕೊಂಡುಕೊಂಡಿದ್ದಾರೆ. ವಲಸಿಗರಲ್ಲಿ ವ್ಯಾಪಾರಿಗಳಲ್ಲಿ ತಲೆವಾಗಿರುವುದು ಭಯವೇ ಇಲ್ಲ. ಕನ್ನಡದ ಮೇಲೆ ದಾಳಿ. ನಾಚಿಕೆ ಆಗಬೇಕು ಯಾರಿಗೆ? ನಮಗೆ ನಿಮಗೆ ಅಲ್ಲ, ಅಧಿಕಾರದಲ್ಲಿರುವವರಿಗೆ, ಆಡಳಿತ ನಡೆಸುವವರಿಗೆ, ವಲಸೆ ವ್ಯವಹಾರದ ರಾಜ್ಯದ ಬಂದಿದ್ದವರಿಗೆ. ತಪ್ಪು ಯಾರದಿಲ್ಲಿ? ನೇರವಾಗಿ ಹೇಳ್ತೀನಿ, ಸರ್ಕಾರದ್ದು ತಪ್ಪು. ಅನುಷ್ಠಾನ ಮಾಡಿದ 75 ವರ್ಷ ಕಳೆದಿದ್ದೀರಲ್ಲ, ಈಗ ಹೋರಾಟ ಮಾಡಬೇಕು ನಾವು. ಅಧಿಕಾರಿಗಳದ್ದು ತಪ್ಪು, ವಲಸಿಗರದ್ದು ತಪ್ಪು, ವ್ಯಾಪಾರಸ್ಥರದ್ದು ತಪ್ಪು. ಶಿಕ್ಷಣದ ವ್ಯಾಪಾರ ಯಾಕಾಗಿದೆ ಇವತ್ತಿನ ದಿವಸ? ಎಂಎಲ್ಎಗಳು, ಎಂಪಿಗಳು, ಎಂಎಲ್ಸಿಗಳು, ರಾಜಕಾರಣದ ಬೇರೆ ಬೇರೆ ರೀತಿಯಲ್ಲಿ ಪ್ರತಿನಿಧಿಗಳಾಗಿರ್ತಕ್ಕಂಥವರ ಮಾಲೀಕತ್ವದಲ್ಲಿ ಶಿಕ್ಷಣ ಇರೋದ್ರಿಂದ ಶಿಕ್ಷಣದಲ್ಲಿ ಕನ್ನಡ ಉದ್ಧಾರ ಆಗುತ್ತಾ ಹೇಳಿ? ನೀವು ಈ ದಂಧೆ ಯಾರಿಂದ ಆಗ್ತಾ ಇದೆ? ನಾವು ನೀವು ಅಲ್ಲ, ಸಾಂಸ್ಕೃತಿಕ ಲೋಕ. ಶಿಕ್ಷಣದ ಬಗ್ಗೆ ಮಾತು ಹೇಳಿದ್ದಾರೆ ಮಾನ್ಯ ಮಂತ್ರಿಗಳು. ಬೆಳಿಗ್ಗೆ